ಶಂಕರ ಮಠ ಸ್ಥಾಪನೆ ಆಗಿದ್ದು 1997ನೇ ಇಸ್ವಿಯಲ್ಲಿ. ನನ್ನ ತಂದೆ ಗಣೇಶ ಹೆಗಡೆ ಅವರು ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ಇದು ಕೇವಲ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಥೆ ಆಗಬಾರದು, ಜೊತೆಗೆ ಸಾಂಸ್ಕೃತಿಕ ಹಾಗೂ ವಿದ್ಯೆಗೆ ಪೂರಕವಾಗುವಂಥ ಚಟುವಟಿಕೆಯಲ್ಲಿ ನಡಿಬೇಕು ಅಂತ ಅವರ ಆಶಯ ಇತ್ತು. ಅದೇ ರೀತಿ ನಾವು ಆರಂಭದಿಂದನೂ ನಾಟಕ, ಸಂಗೀತ, ಯಕ್ಷಗಾನ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಬಂದ್ವಿ. ನನಗೆ ಸ್ವಲ್ಪ ರಂಗಭೂಮಿಯ ಹುಚ್ಚು ಜಾಸ್ತಿ. ಹೀಗಾಗಿ ನಾನು 2003ರಲ್ಲಿ ಇಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡ ಮೇಲೆ ಸಂಸ್ಕೃತಿ ಸಂಪದ ಹೇಳುವ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಅದರಡಿ ವಿಶೇಷವಾಗಿ ರಂಗ ಚಟುವಟಿಕೆಗಳಿಗೆ ನಾವು ಹೆಚ್ಚು ಸ್ಫೂರ್ತಿಯನ್ನು ಕೊಡ್ತಾ ಬಂದ್ವಿ. ಗಣಪತಿಯವರು ನೀನಾಸಂ ತರಬೇತುದಾರರು, ಅವರಲ್ಲಿ ಅನೇಕ ಮೆಚ್ಚುವಂಥ ಅಂಶವನ್ನು ನಾನು ಕಂಡಿದ್ದೇನೆ. ವಿಶೇಷವಾಗಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದು, ಹೊಸ ಹೊಸ ಕೃತಿಗಳನ್ನು ನಾಟಕಕ್ಕೆ ತರುವುದು, ಹೊಸ ಯುವಕರನ್ನ ಈ ರಂಗಕ್ಕೆ ಪರಿಚಯಿಸೋದು ಅವರು ಮಾಡ್ತಾ ಬಂದಿರೋ ದೊಡ್ಡ ಕೆಲಸ. ಈಗ ನಮ್ಮಲ್ಲಿ ಅವರು ನಿರಂತರವಾಗಿ ನಾಟಕಗಳನ್ನು ತರಬೇತಿ ಮಾಡಿ ಪ್ರದರ್ಶನ ಮಾಡಿಸ್ತಾ ಇದ್ದಾರೆ. ಪ್ರತಿ ಬಾರಿಯೂ ಹೊಸ ಮುಖಗಳನ್ನು ನಾವು ಅವ್ರ ನಾಟಕದಲ್ಲಿ ನೋಡಬಹುದು. ಜೊತೆಗೆ ತಾನೇ ಒಬ್ಬ ನಿರ್ದೇಶಕ ಎನ್ನುವಂಥ ಒಂದು ಹಮ್ಮನ್ನು ಬಿಟ್ಟು ಬೇರೆ ಬೇರೆ ಪ್ರಸಿದ್ಧ ನಿರ್ದೇಶಕರನ್ನ ಇಲ್ಲಿ ಕರೆಸಿ ಇಲ್ಲಿಯವರಿಗೆ ಅವರ ಪರಿಚಯ ಮಾಡಿಸಿ ಅವರಿಂದ ನಾಟಕವನ್ನು ಮಾಡಿಸಿದ್ದು ಅವರ ಒಂದು ದೊಡ್ಡ ಗುಣ. ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅವರಿಗೆ ನಾನು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದೇನೆ. ಅದಕ್ಕೆ ಅವರು ಅರ್ಹರು ಕೂಡ ಹೌದು. ಒಟ್ಟಾರೆ ಸಿದ್ದಾಪುರದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನಡೆಯೋದಷ್ಟು ರಂಗ ಚಟುವಟಿಕೆಗಳು ನಡೀತಾ ಇರೋದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಹಾಗೆ ರಂಗ ಸಂಗೀತ ಕಾರ್ಯಕ್ರಮ ನೀಡೋದಕ್ಕಾಗಿ ಬಸಲಿಂಗ ಹಿರೇಮಠ ಅವರು ಜನಪದ ಹಾಗೂ ರಂಗಭೂಮಿಯ ಅನೇಕ ರಂಗ ಸಂಗೀತಗಳನ್ನ ಅಥವಾ ರಂಗ ನಾಟಕಗಳಿಗೆ ಅವರೇ ರಚನೆ ಮಾಡಿ, ಸಂಗೆ ಬಾಳ್ಯದ ಹಾಡೆ ಇರ್ಬೋದು ಅಥವಾ ದೊಡ್ಡಾಟ ಸಣ್ಣಾಟದ ಹಾಡುಗಳು, ಆಮೇಲೆ ಕಾರಂತರ ನಾಟಕದ ಹಾಡುಗಳು, ಅವುಗಳನ್ನೆಲ್ಲ ಬಂದು ನಮ್ಮ ಈ ಒಂದು ಸಿದ್ದಾಪುರದಂತ ಒಂದು ಊರಲ್ಲಿ ಹಾಡಿ ಹೋಗಿದ್ದು ಬಹಳ ಒಳ್ಳೆ ನೆನಪು ನಮ್ಗೆ. ಹಾಗೆ ಸುಭದ್ರಮ್ಮ ಮನ್ಸೂರ್ ಅನ್ನೋರು ತುಂಬಾ ಪ್ರಸಿದ್ಧ ನಟಿ, ಜೊತೆಗೆ ರಂಗಗೀತೆಗಳನ್ನ ಸರಾಗವಾಗಿ ಹಾಡ್ತಾ ಅಭಿನಯಿಸುವಂತ ಒಬ್ಬ ಪ್ರಸಿದ್ಧ ನಟಿ ನಮ್ಮ ಊರಿಗೆ ಬಂದು ಹೋಗಿರೋದು ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಅಂತ ಅನೇಕ ಕಲಾವಿದರು ಇವತ್ತು ಈ ಹಿರೇಹದ್ದ ವಿನಾಯಕ್ ಹೆಗಡೆ ಅಂತ ಹತ್ತಿರದವರು, ಆಮೇಲೆ ನಾಗಭೂಷಣ, ಇವರೆಲ್ಲ ಗಣಪತಿ ಭಟ್ಟ ಹಾಸನಗಿಯವರ ಶಿಷ್ಯರು. ಸುತ್ತಮುತ್ತ ಇಲ್ಲವರೆಲ್ಲೂ ಸುಮಾರು ಮೇಧಾ ಭಟ್ ಅಂತ ಇರ್ಬೋದು, ಅವರೆಲ್ಲರೂ ಅವಾಗ ನಮ್ಮ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಬಂದು ಹಾಡಿ ನಮ್ಮ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾಟಕಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರೋದು ನಮಗೆ ಖುಷಿ ವಿಚಾರ. ಚಿದಂಬರ ಪೂಜಾರಿ ಅಂತ ಒಬ್ಬ ಈಗ ಕಾಮಿಡಿ ಕಲಾಡಿಗಳಲ್ಲಿ ಪ್ರಸಿದ್ಧ ಆಗಿ ಬೇರೆ ಬೇರೆ ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡ್ತಿದ್ದಾನೆ. ಒಂದ್ ಸಂದರ್ಭದಲ್ಲಿ ನನಗೆ ಪರಿಚಯ ಆಯ್ತು. ಇಲ್ಲಿಗೆ ಒಂದು ವಿಠಲ ಅಂತ ಒಂದು ನಾಟಕ ಮಾಡಿಸುವಾಗ ನಾನು ಇಲ್ಲಿಂದ ಬಿಸಿಲುಗೊಪ್ಪಕ್ಕೆ ಓಡಾಡ್ಕೊಂಡು ಮಾಡ್ತಾ ಇರ್ತಿದ್ದೆ. ಸ್ವಲ್ಪ ನನ್ನ ಸಹಾಯಕನಾಗಿ ಬಾರಪ್ಪ ಅಂತ ಹೇಳಿದೆ. ಬಂದ್ರು. ಆ ನಾಟಕ ಪ್ರದರ್ಶನ ಆಯ್ತು. ಪ್ರದರ್ಶನ ಆದ್ಮೇಲೆ ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದನ್ನ ಎಡಿಟ್ ಮಾಡೋ ವಿಷಯದಲ್ಲಿ ಇರ್ಬೋದು. ಟೋಟಲಿ ಆ ನಾಟಕವನ್ನು ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ಪ್ರದರ್ಶನ ಮುಗಿದ್ಮೇಲೆ ಅವರಿಗೆ ಗೌರವ ಸಂಭಾವನೆ ಕೊಟ್ಟೆ. ಖುಷಿಯಿಂದ ತಗೊಂಡ್ರು. ಮತ್ತೊಂದು ಬಾರಿ ಬಾಕಿ ಕೊಡೋದಿಲ್ಲ ಎನ್ನುವಂತ ಒಂದು ನಾಟಕ ದಾರಿಯ ಫೋನ್ದು, ಅದನ್ನ ನಮ್ಮ RP ಹೆಗ್ಡೆ ಸುಳ್ಗಾರ್ ಅಂತ ತುಂಬಾ ನಾಟಕಗಳನ್ನ ಅನುವಾದ ಮಾಡಿದ್ದಾರೆ. 4-5 ಭಾಷೆಯ ಜ್ಞಾನ ಇರುವವರು, ಅನೇಕ ಪುಸ್ತಕಗಳು ಬಂದಿದೆ. ಹಿರಿಯರ ಅನೇಕ ಮಾರ್ಗದರ್ಶನಗಳು ನಮ್ಗೆ ಸಿಕ್ಕಿದ್ದು. ಅವರು ಜೊತೆಯಲ್ಲಿ ಮಕ್ಕಳ ರಂಗಭೂಮಿ ಚಟುವಟಿಕೆಗಳಲ್ಲೆಲ್ಲ ಮಕ್ಕಳಿಗೆ ನನ್ನ ಕರ್ಕೊಂಡು ಮೆರವಣಿಗೆ ಮಾಡುವಾಗ ಅಷ್ಟು ದೊಡ್ಡ ಕಲಾವಿದರು ಅಥವಾ ಸಾಹಿತಿಗಳು ನಮ್ಮ ಜೊತೆಗೆ ನಡಿಗೆ ಹಾಕಿದ್ದು ನಮ್ಗಿನ್ನೂ ಅಚ್ಚಳಿಯದೇ ಇರುವಂತಹ ನೆನಪು ಅಂತ ಹೇಳ್ಬೋದು. ಅಂತ ಒಂದು ಕೃತಿಯನ್ನ ಆಯ್ಕೆ ಮಾಡಿಕೊಂಡು ನಾನು ನಮ್ಮೂರಲ್ಲಿ ಬಾಕಿ ಕೊಡೋದಿಲ್ಲ, ಅದು ಪ್ರಥಮ ಬಾರಿಗೆ ಬಹುಶಃ ಅವರ ಕೃತಿ ಕನ್ನಡದಲ್ಲಿ
ಬಂದಿದ್ದು, ಅದನ್ನ ನಾವು ಆಡಿದ್ದು. ಅದ್ರಲ್ಲಿ ನಾನು ಯಾಕೆ ಮಾಡ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ನೀನು ಎದುರುಗಡೆ ಬಂದು ನಾನು ಯಾಕೆ ಮಾಡ್ತಿರ್ಬೇಕು, ಮತ್ತೆ ಜೊತೆಗೆ ಉಳಿದಿದ್ದನ್ನೆಲ್ಲ ಒಂಚೂರು ಅದನ್ನು ಸ್ವಲ್ಪ ಎಡಿಟ್ ಮಾಡ್ಕೊಂಡು ಮಾಡ್ಬೇಕಾದ್ದು, ನೀನು ಸ್ವಲ್ಪ ಬರಬೇಕು ಅಂದೆ. ಒಂದು ಜೊತೆಗಿದ್ರು. ನಾಟಕ ಮುಗೀತು. ಅದಕ್ಕೆ ಭಾಗೀರಥಿ ಬಾಯಿ ಅವರು ಅದನ್ನ ಉದ್ಘಾಟನೆ ಸಮಯದಲ್ಲಿ ಬಂದಿದ್ರು. ಅವರು ಅವಾಗ ರಂಗಾಯಣ ನಿರ್ದೇಶಕರಾಗಿದ್ರು. ಕೊನೆಗೆ ಈ ಸರಿ ಅವರು ತಿರುಗಿ ಹೊರಡ್ತಾ ನಿಮ್ಗೇನ್ ಸಂಭಾವನೆ ಕೊಡ್ಬೇಕು ಅಂತ ಕೇಳಿದೆ. ಈ ಸರಿ ನನ್ಗೆ ಸಂಭಾವನೆ ಬೇಡ, ನಾನು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೀನಿ, ಮತ್ತೆ ಈ ನಾಟಕ ನೋಡಿ ನಿನ್ ಜೊತೆಗೆ ಆಕ್ಟಿಂಗ್ ಮತ್ತೆ ಈ ಮಾಡಿಸೋ ರೀತಿ ಇದನ್ನೆಲ್ಲ ನೋಡಿದಾಗ ನನ್ಗೊಂದು ಬೇರೆ ಸ್ಫೂರ್ತಿನೇ ಸಿಕ್ತು. ನನಗೆ ಇದ್ರಲ್ಲಿ ನಾನೇ ಕೊಡ್ಬೇಕು ಕರೆ ಅಂದ್ರೆ ಈ ಸರಿ ನನ್ಗೇನು ಬೇಡ ಅಂದ್ರು. ಅದೊಂದು ನನಗೆ ಅವರ ಒಂದು ಉದಾರ ಗುಣ ಅಂತ ಅನಿಸ್ತು. ಕಲಾವಿದರು ಕೆಲವು ಸಂದರ್ಭಗಳಲ್ಲಿ ತೀರಾ ಅವಶ್ಯಕತೆ ಇದ್ದಾಗ ಹಣದ ಬಗ್ಗೆ ವ್ಯಾಮೋಹ ಪಡಬೇಕಾಗ್ತದೆ. ಕೆಲವು ಸಾರಿ ಹಣಕ್ಕಿಂತ ಗುಣ ಮುಖ್ಯ ಆಗ್ತದೆ ಅನ್ನೋದು ಒಂದ್ ಸಂಗತಿ. ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್ ವರದಾಮೂಲ. ಯಕ್ಷಗಾನದಲ್ಲಿ ಒಡ್ಡೋಲಗ ಎಂಬಂತಹ ಒಂದು ಸನ್ನಿವೇಶ, ಅಂದ್ರೆ ಪ್ರಮುಖ ಪಾತ್ರಗಳು ಪರದೆಯನ್ನ ಸರಿಸಿ ರಂಗದ ಮೇಲೆ ವಿಜೃಂಭಿಸುವುದಕ್ಕೆ ಪೂರ್ವ ತಯಾರಿಯ ಒಂದು ಪ್ರಕಾರ. ಗಣಪತಿ ಹೆಗಡೆ ಹಿತ್ತಲಕೈ ಇವರು ಒಂದು ಪುಟ್ಟ ಹಳ್ಳಿಯಿಂದ ತುಂಬಾ ಸಣ್ಣ ವಯಸ್ಸಿನಲ್ಲಿ ಈ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಹೊಂದಿ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ನೀನಾಸಂ ಸಂಸ್ಥೆಯಲ್ಲಿ 1 ವರ್ಷಗಳ ಕಾಲ ರಂಗ ಶಿಕ್ಷಣ ತರಬೇತಿಯನ್ನು ಪಡೆದು ಒಂದು 4-5 ವರ್ಷಗಳ ಕಾಲ ಅನುಭವಕ್ಕಾಗಿ ತಿರುಗಾಟವನ್ನ ಪೂರೈಸಿ ಮತ್ತೆ ತನ್ನ ಊರಿಗೆ ಹೋಗ್ತಾರೆ, ಒಂದು ದೊಡ್ಡ ಆಶೆಯನ್ನ ಹೊತ್ತು. ಒಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಹೋಗಿ ಮತ್ತೆ ವಾಪಸ್ ಊರಿಗೆ ಬರ್ತಾನೆ ಅಂದ್ರೆ ಇಡೀ ಸಮಾಜಕ್ಕೆ ಒಂದು ಕುತೂಹಲ ಇರ್ತದೆ, ಇವನು ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾನೆ ಅಥವಾ ಇವನ ಬೆಳವಣಿಗೆ ಏನು ಅಂತ. ಹಿತ್ತಲಕೈನಲ್ಲಿ ಕೆಲಸವನ್ನ ಆರಂಭ ಮಾಡಿ ಆ ಮೂಲಕ ಮತ್ತೆ ಅಲ್ಲಿಂದ ಹಾರ್ಸಿಕಟ್ಟ ಇತ್ಯಾದಿ ವಿಸ್ತರಣೆಯನ್ನ ಮಾಡಿ ಕೊನೆಗೆ ಸಿದ್ದಾಪುರದಲ್ಲಿ ಈ ಹೊತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನ ಹಳ್ಳಿಯಲ್ಲಿ ರಂಗಭೂಮಿಯನ್ನ ಬೆಳೆಸಬೇಕು, ತನ್ನ ಸುತ್ತಮುತ್ತ ಇರುವವರಿಗೆ ಆ ರಂಗಭೂಮಿಯ ಮುಖಾಂತರವಾಗಿ, ಕಲಿಕೆಯ ಮುಖಾಂತರವಾಗಿ ಮತ್ತು ನಾಟಕದ ಮುಖಾಂತರವಾಗಿ ಸಂದೇಶವನ್ನ ಹೇಳುವಂಥದ್ದು. ಅದರಲ್ಲಿ ಅವರಿಗೆ ಆ ಭಾಗದ ಜನರನ್ನ ಇಟ್ಟುಕೊಂಡು ರಂಗ ಶಿಕ್ಷಣದ ಜೊತೆ ನಾಟಕವನ್ನು ಕೂಡ ಮಾಡ್ತಾ ಇಷ್ಟು ವರ್ಷ ಬಂದಿದ್ದು. ಬಹುಶಃ ಇನ್ನಷ್ಟು ಅವರ ಆ ಆಸೆ ಸಾರ್ಥಕ್ಯ ಆಗಬೇಕು ಅಂತ ಆದ್ರೆ ಅಲ್ಲಿಯ ಜನ ಅದರ ಉಪಯೋಗವನ್ನ ಪಡೆಯಬೇಕು ಎಂಬುದು ನನ್ನ ಆಶಯ. ಈ ಮೂಲಕ ಆ ನಿಟ್ಟಿನಲ್ಲಿ ಕೆಲಸವನ್ನ ಅವಿರತವಾಗಿ ಅಂತೂ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು 3-4 ವರ್ಷಗಳ ಕಾಲ ಒಡ್ಡೋಲಗದ ಸಂಸ್ಥೆಯಲ್ಲಿ ಅವರ ನಾಟಕಗಳಲ್ಲಿ ಅವರ ಗಣಪತಿ ಹೆಗಡೆಯವರ ನಿರ್ದೇಶನದಲ್ಲಿ ಮತ್ತು ಬೇರೆ ನಿರ್ದೇಶಕರ ಜೊತೆಯಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ನಿರ್ವಹಣೆ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಅವರಿಗೆ ಹೇಳುವುದಷ್ಟೇ, ನಿಮ್ಮ ಸಾರ್ಥಕ್ಯ ಇನ್ನಷ್ಟು ಹೆಚ್ಚಾಗುವ ರೀತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರಿ. ಅದೇ ರೀತಿ ಆ ಭಾಗದ ಜನರಿಗೂ ಕೂಡ ಹೇಳುವುದು ಮತ್ತು ಕೇಳಿಕೊಳ್ಳುವುದು ಇಷ್ಟೇ, ನಿಮ್ಮಲ್ಲಿರುವಂತಹ ಈ ಸಂಸ್ಥೆಯನ್ನ ನೀವು ಉಳಿಸಿ ಬೆಳೆಸಿಕೊಳ್ಳಬೇಕು. ಈಗ 25 ವರ್ಷದಿಂದ ಇವರು ಮಾಡಿಕೊಂಡು ಬಂದಿದ್ದಾರೆ, ಇಷ್ಟನ್ನ ಹೇಳಬಹುದು. ಮತ್ತು ಆ ಒಟ್ಟೊಳಗದಲ್ಲಿ ಕೆಲಸ ಮಾಡಿದ ಅತ್ಯಂತ ಸಂತೋಷದ ಕ್ಷಣ ನನ್ನ ಜೊತೆ ಈ ಹೊತ್ತಿನವರೆಗೆ ಇದೆ. ಗಣಪತಿ ಹೆಗಡೆ ಮತ್ತು ಅವರ ಕುಟುಂಬಕ್ಕೆ ಈ ಮೂಲಕವಾಗಿ ನಾನು ಶುಭಾಶಯವನ್ನ ಹೇಳ್ತಾ ಇದ್ದೇನೆ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಈ ರಂಗಭೂಮಿಯನ್ನ ಕೆಲಸವನ್ನ ನಿಮ್ಮೂರಿನಲ್ಲಿಯೇ ಮಾಡಿ ಯಶಸ್ಸನ್ನ ಗಳಿಸಲಿ, ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ನಮಸ್ಕಾರ. ಗೃಹಭಂಗ ಅಂತ ದೊಡ್ಡ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ ನಂತರ ನಿಮ್ಗೆ ಬೇರೆ ಸೀರಿಯಲ್ಗಳಿಗೆ ಅವಕಾಶಗಳು ಬಂತಾ? ಬಂದಿದೆ, ಆದ್ರೆ ಗೃಹಭಂಗದಲ್ಲಿ ಮಾಡಿದ ಮೇಲೆ ಒಂದ್ ಸ್ವಲ್ಪ ನಾನು ಧೈರ್ಯವಾಗಿ ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ. ನಿಮ್ಗೆ ಆಗ್ಲೇ ಹೇಳಕ್ ಬರ್ತಿದ್ದೆ, ಒಂದ್ ಪಾವು ತೊಗರಿ ಬೇಳೆ ಬೇಕಿತ್ತು. ಇನ್ನಾನೇನು ತಲುಕ್ ಹೋಗಲ್ಲ. ಯಾಕೆ? ಊರ್ಲಿರೋ ಎಲ್ಲ ಬೇವರ್ಸಿಗಳು ನನಗೂ ಉಪದೇಶ ಮಾಡೋರಾಗಿದ್ದಾರೆ. ಆಮೇಲೆ ಗಂಗಾ ಸೀರಿಯಲ್ ನಡೀತಿತ್ತಲ್ಲ, ಅದು ಕೊನೆ ಹಂತಕ್ಕೆ ಒಂದ್ ಪಾತ್ರಕ್ಕೆ ಒಂದೇ ದಿವಸ ನಾನು ಹೋಗಿದ್ದು. 1-2 ಸೀನಲ್ಲಿ ಇತ್ತು, ಮೇಷ್ಟ್ರ ಪಾತ್ರ ಕೊಟ್ಟಿದ್ರು, ಅದನ್ನು ಮಾಡಿದ್ದೆ. ಲಕ್ಷ್ಮಿನೂ ಸಿಕ್ಕಿದ್ಲು ಅವಾಗ, ಅವಳು ಅದರಲ್ಲಿ ತುಂಬಾ ಹೆಸರು ಮಾಡಿದಾಳೆ, ಅಜ್ಜಿ ಪಾತ್ರ ಮಾಡಿದವಳು.
ಹಾಗೆ ನಾಗಾಭರಣ ಅವರು ನಾಗಾಭರಣ ಅವ್ರ ಜೊತೆಗೆ ನಾನು ಸ್ವಲ್ಪ ಟೆಕ್ನಿಕಲಿ ನೀನು ಕಲಿಬೇಕು ಕಣ ಬಾರೋ ಅಂತ ನಟರಾಜ್ ಒತ್ತಾಯ ಮಾಡಿದ್ರು. ನಾನು ಮದುವೆ ಆಗಕ್ಕೂ ಒಂದು ತಿಂಗಳ ಮುಂಚೆ ಇದ್ದೆ, ಒಂದು 15-20 ದಿವಸ ಇದ್ದೆ. ಯಾವ್ದೋ ಒಂದು ಸೀನು ಸಂಕ್ರಾಂತಿ ನಂತರದ್ದು ಯಾವ್ದೋ ಒಂದು ನಡೀತಾ ಇತ್ತು. ಅದರಲ್ಲಿ ನಾನು ತಾಂತ್ರಿಕ ವರ್ಗಕ್ಕೆ ಸೇರ್ಕೊಂಡಿದ್ದೆ. ಎಷ್ಟು ಕಲಿಲಿಕ್ಕಾಯ್ತೋ ಗೊತ್ತಿಲ್ಲ. ಒಂದ್ ಸೀನಲ್ಲಿ ಆಕ್ಟ್ ಮಾಡೋದು ಒಂದು ಮಾಡಿದೆ. ನಾಗಾಭರಣ ಅವರು ಬಹಳ ಆತ್ಮೀಯವಾಗಿ ನನಗೆ ಅದ್ಯಾದಷ್ಟು ಕಲಿ, ನಿನ್ ಪುರುಷೋತ್ತಮಕ್ಕೆ ಬಾ ಅಂತ ಹೇಳಿದ್ರು. ನಂತರ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಈ ಕಡೆ ತೊಡಗಿಸ್ಕೊಂಡೆ. ಆದ್ರೂ ಅವರು ನಮ್ಮ ಇದು ಧಾರವಾಡದಲ್ಲಿ ಲಂಕೇಶ್ವರ ನಾಟಕೋತ್ಸವ ಅಂತ ಆಗಿತ್ತು. ಆವಾಗ ಗರುಡ್ರು, ನಾನು, ಏಣಿಗೆ ಅವರೆಲ್ಲ ಸೇರ್ಕೊಂಡು ನಾಟಕ ಮಾಡಿದ್ವಿ. ಅವಾಗ ಅವ್ರು ಬಂದು ಸಣ್ಣ ಸಣ್ಣ ಪಾತ್ರ ಮಾಡಿದ್ರು ಒಳ್ಳೆ ಇಫೆಕ್ಟ್ ಕೊಡ್ತೀಯ ಕಣ ನೀನು ಅಂತ ಹೇಳೆಲ್ಲ ಹೇಳಿದ್ರು. ಬಾ ನನ್ನ ಜೊತೆಗೆ ಯಾವ ಬರೋ ಕಲಿಲಿಕ್ಕೆ ಅಂತ ಹೇಳಿದ್ರು. ಅದೊಂದು ಅವಕಾಶ ಸಿಕ್ಕಿತ್ತು, ಹೋಗಿ ಬಂದೆ. ಆರ್ ನಾಗೇಶ್ ಅವರು ಅಕಾಡೆಮಿ ಅಧ್ಯಕ್ಷರಾದಾಗ ನನ್ಗೆ ಒಂದು ನಾಟಕ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಆಗ್ಬೇಕು, ವೈಶಂಪಾಯನ ತೀರ ಅಂತ ಒಂದು ನಾಟಕ ಆಯ್ಕೆ ಮಾಡ್ಕೊಂಡೆ ನಾನು. ಆಯ್ಕೆ ನೀನೇ ಯಾವ್ದು ಬೇಕಾದ್ರು ಮಾಡ್ಕೊ ಅಂತ ಹೇಳಿದ್ರು. ಬಟ್ ನನ್ಗದೊಂದು ಚಾಲೆಂಜಿಂಗ್ ನಾಟಕ ಅಂತ ಅನಿಸ್ತು. ಮತ್ತೆ ನಮ್ಮಲ್ಲಿ ಯಕ್ಷಗಾನನು ಗೊತ್ತಿರೋರು ಇರ್ತಾರಲ್ಲ, ಹಾಗಾಗಿ ಕೆಕ್ಕಾರ್ನಲ್ಲಿ ಸುಮಾರು ಒಂದು 15-20 ಜನ ಕಲಾವಿದರು ಅದೊಂದು ಹೊಸ ರೀತಿಯಲ್ಲಿ ಮಾಡಿದ್ವಿ. ಶಂಭು ಹೆಗಡೆಯವರು ಅದರ ಪ್ರಥಮ ಪ್ರದರ್ಶನ ನೋಡೋದಕ್ಕೆ ಬಂದಿದ್ರು. ಹಾಗೆ ನಾಟಕ ಮುಗಿಸ್ಕೊಂಡು ಊಟಕ್ಕೆ ಕೂತಾಗ ಚಲೋ ಮಾಡಿದ್ಯಾ ಗಣಪತಿ, ಇದೊಂಥರ ಮಜಾ ಆಗ್ತು. ಅಂದ್ರೆ ಯಕ್ಷಗಾನದಲ್ಲಿ ಒಂದಷ್ಟು ಜನ ಚಿಟ್ಟಾಣಿ ಅಭಿಮಾನಿಗಳಿರ್ತಾರೆ, ಒಂದಷ್ಟು ಜನ ಶಂಭು ಹೆಗಡೆ ಅಭಿಮಾನಿಗಳಿರ್ತಾರೆ. ಆ ಅಭಿಮಾನಿಗಳು ಅವರವರ ಆಟ ನೋಡ್ಕೊಂಡು ಅಥವಾ ವೇಷ ನೋಡ್ಕೊಂಡು ಬಂದ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಪರಸ್ಪರ ಅವನ ಬಗ್ಗೆ ಇವ್ರ ಅಭಿಮಾನಿಗಳು ಅವ್ರ ಬಗ್ಗೆ ಹೊಗಳೋದು, ಹೀಗೆಲ್ಲ ಚರ್ಚೆಗಳೆಲ್ಲ ಬಂದಾಗ ಇದೆಲ್ಲ ಬಹಳ ಸಹಜವಾಗಿ ಅನಿಸ್ತು ಕಣ. ಭಾರಿ ಚಲೋ ಇತ್ತು ಅಂತೆಲ್ಲ ಹೇಳಿದ್ರು. ಆ ನಾಟಕ ಅಲ್ಲಿ ಪ್ರದರ್ಶನ ಆಯ್ತು. ಒಂದು ತಿಂಗಳ ಅಲ್ಲಿ ಮಾಡಿದ್ದೆ. ಎಲ್ಲ ನಮ್ಮ ಯಕ್ಷಗಾನ ಮತ್ತು ರಂಗಭೂಮಿ ಎರಡರ ನಡುವಿನ ಅಭ್ಯಾಸವೇ ನನಗೆ ಅದಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಸಿರ್ಸಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹಿತ್ಲಕೈನ ಒಡ್ಡೋಲಗ ರಂಗ ತಂಡ ಕನ್ನಡ ನಾಡಿನ ಹೆಸರಾಂತ ರಂಗ ತಂಡಗಳಲ್ಲಿ ಒಂದು. ಅದರ ಮುಖ್ಯಸ್ಥರಾದಂಥ ನಟ, ನಿರ್ದೇಶಕ, ಅತ್ಯುತ್ತಮ ಸಂಘಟಕರಾದ ಗಣಪತಿ ಬಿ ಹಿತ್ಲಕೈ ಅವರನ್ನ ನಾನು ನೋಡಿದ್ದು ನೀನಾಸಂನಲ್ಲಿ 2014ರಲ್ಲಿ ನಾನು ನೀನಾಸಂನ ಸ್ಟೂಡೆಂಟ್ ಆಗಿದ್ದಾಗ. ಅಲ್ಲಿ ಹೊಸದಾಗಿ ರಂಗಭೂಮಿಗೆ ಪಾದಾರ್ಪಣೆ ಮಾಡುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು 3 ನಾಟಕಗಳನ್ನು ನೋಡಲೇಬೇಕು: ತಲೆದಂಡ, ಸಂಗ್ಯಾಬಾಳ್ಯ, ಗೋಕುಲ ನಿರ್ಗಮನ. ಗೋಕುಲ ನಿರ್ಗಮನದ ಕೃಷ್ಣನಾಗಿ ನಾನು ಅವರನ್ನು ಮೊದಲು ನೋಡಿದ್ದು. ಅದು ಬಹುಶಃ ಭಾರತದ ಯಾವ ರೂಪಕಗಳು ಕೂಡ ಕೃಷ್ಣನನ್ನು ಅಷ್ಟು ಚೆನ್ನಾಗಿ ತೋರಿಸಿಲ್ವೇನೋ ಹಾಗೆ ಇತ್ತದು. ಅದು ಏನು ಅಂದರೆ, ಎಷ್ಟು ಚುರುಕುತನದ ಅಭಿನಯ, ಆಗತಾನೆ ಹುಟ್ಟಿದ ಕರು ಹೇಗೆ ತನ್ನ ಹುಟ್ಟನ್ನು ಸಂಭ್ರಮಿಸ್ತದೆಯೋ, ಹಾಗೆ ಹೇಗೆ ನೆಲ ಬಿಟ್ಟು ಚೆಂಗನೆ ಹಾರ್ತದೆಯೋ ಅವರ ಅಭಿನಯ ಹಾಗಿತ್ತು. ಪಾದರಸ್ತಂಥ ಚುರುಕುತನ, ನಟನೆ, ಮಾತುಗಾರಿಕೆ, ನೃತ್ಯ, ಲಾಲಿತ್ಯ ಎಲ್ಲವೂ ಅಷ್ಟು ಶ್ರೇಷ್ಠವಾಗಿತ್ತು. ಮುಗಿದ ನಂತರ ಒಡ್ಡೋಲಗದಲ್ಲಿ ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಆ ತಂಡದಲ್ಲಿ ಎಲ್ಲ ವಯೋಮಾನದವರೆಲ್ಲರೂ ಇದ್ದಾರೆ. ರೈತರಿದ್ದಾರೆ, ವಿದ್ಯಾರ್ಥಿಗಳು, ಉದ್ಯಮಿಗಳು, ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ತೊಡಗಿಸಿಕೊಂಡವರು, ನೌಕರಸ್ಥರು ಎಲ್ಲರೂ ಕೂಡ ಆ ತಂಡದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅತ್ಯುತ್ತಮ ನಿರ್ದೇಶಕರು ಕೂಡ ಆ ತಂಡಕ್ಕೆ ಬಂದು ಕೆಲಸ ಮಾಡಿದ್ದಾರೆ. ಜಿಲ್ಲೆಯ ಮೂಲೆ ಮೂಲೆಗೂ ಹೋಗಿ ಅದು ತನ್ನ ಪ್ರದರ್ಶನವನ್ನು ಪ್ರತಿ ವರ್ಷ ನೀಡ್ತಾನೆ ಬರ್ತಾ ಇದೆ. ಅತ್ಯುತ್ತಮವಾದಂಥ ಒಂದು ಸಂವೇದನಾಶೀಲ ಪ್ರೇಕ್ಷಕ ವರ್ಗವನ್ನು ಒಡ್ಡೋಲಗ ಪಡೆದುಕೊಂಡಿದೆ. ಹಾಗೆ ಹೊಸಬರನ್ನು ರಂಗಭೂಮಿಗೆ, ಪ್ರತಿಭಾನ್ವಿತರನ್ನು ಕರೆತರ್ತಾ ಇದೆ. ಹಾಗಾಗಿ ಅಂತಹ ತಂಡದಲ್ಲಿ ನನಗೆ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಗಣಪತಿ ಸರ್ ಅಂತೂ ಈಗಲೂ ಕೂಡ ಹಾಗೆ ಚಿಕ್ಕ ವಯಸ್ಸಲ್ಲಿ ಅವರು ಹೇಗೆ ಅಭಿನಯ ಇತ್ತು, ಈಗಲೂ ಕೂಡ ಅವರ ಪಂಚ್ ಡೈಲಾಗ್ಗಳು, ಚುರುಕಾದ ಅಭಿನಯವನ್ನು ನಾನು ಈಗಲೂ ಕೂಡ ಹಾಗೆ ಬೆರಗಾಗಿ ನೋಡ್ತಾ ಇರ್ತೇನೆ. ಈಗ ಒಡ್ಡೋಲಗ ತಂಡಕ್ಕೆ ಸರಿಯಾಗಿ 25 ವಸಂತಗಳನ್ನು ಕಳಿತು. ಅದು ಮುಂದೆ 100 ವಸಂತಗಳನ್ನು, ಶತಮಾನೋತ್ಸವವನ್ನು ಆಚರಿಸಲಿ ಅಂತ ನಾನು ಗಣಪತಿ ಸರ್ ಅವರಿಗೆ, ಹಾಗೆ ಪ್ರಜ್ಞಾ ಮೇಡಮ್ ಅವರಿಗೆ, ಅವರ ಮಗಳಾದ ದಾತ್ರಿ ಅವರಿಗೆ, ಹಾಗೆ ಆ ತಂಡದಲ್ಲಿ ಸುದೀರ್ಘವಾಗಿ ತಾಂತ್ರಿಕ ನೆರವನ್ನು ನೀಡ್ತಾ ಬರುವ ಮುರುಗೇಶ್ ಬಸ್ತಿಕೊಪ್ಪ ಅವರಿಗೆ, ಎಲ್ಲ ನಟ ನಟಿಯರಿಗೂ ಕೂಡ ನಾನು ಅನಂತ ಧನ್ಯವಾದ
ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದ. ಎಂ ಪಿ ಪ್ರಕಾಶ್ ಅವರ ತಂಡ ಒಂದು ಯೋಜನೆ ಹಾಕಿತ್ತು. ಅವಾಗ ಎಣಿಗೆ ನಟರಾಜ್ ಅವರೇ ಇಡೀ ಒಂದು ಯೋಜನೆಯನ್ನ ನಿರ್ವಹಣೆ ಮಾಡ್ತಿದ್ರು. ಒಬ್ಬೊಬ್ರು ನನ್ನ ನಾಟಕಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಯಾರು ಮಾಡಿ ಶಿಬಿರ ಮಾಡಬೇಕು ಅಂತ ಹೇಳಿದ್ರು. ಆಗ ನಾನು ಕಿರಣ ಇಳಕಲ್ಲಿಗೆ ಹೋಗಿ ಸದಾರಮೆ ಅನ್ನೋ ನಾಟಕ ಮಾಡಿಸಿದ್ವಿ. ಮಾಂತೇಶ್ ರಾಮದುರ್ಗ ಪಕ್ಕದಲ್ಲೆಲ್ಲ ಒಂದು ಊರಲ್ಲಿ ಮಾಡಿಸಿದ್ರು. ಏಣಿಗೆಯವರು ಜೊತೆಗೆ ಸ್ವಲ್ಪ ಸುಮಾರು ಅಂದ್ರೆ ತಿರುಗಾಟದ ನಾಟಕಗಳಲ್ಲಿ ಇರ್ಬೋದು, ಆಮೇಲೆ ಧಾರವಾಡದ ಗೊಂಬೆ ಮನೆ ಜೊತೆಗೆ ಕೆಲಸ ಮಾಡುವಾಗ ಇರ್ಬೋದು, ಮತ್ತೆ ನನ್ನ ಜೊತೆಗೆ ಅವ್ರಿಗೆ ಯಾಕೋ ಇವನು ಒಂದ್ ಸ್ವಲ್ಪ ತಯಾರಾಗ್ತಿದ್ದಾನೆ ಅಥವಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಅಂತ ಅನ್ಸಿರ್ಬೇಕು, ಗೊತ್ತಿಲ್ಲ. ಇರೋ ಬಾರ ನೀವು ಮಾಡೋ ಇದನ್ನ ಅಂತ ಹೇಳಿ ಕೊಟ್ಟಿದ್ರು. ಎಂ ಪಿ ಪ್ರಕಾಶ್ ಅವರು ಆಗ ಇದ್ರು, ಆ ನಾಟಕ ಬಂದು ನೋಡಿದ್ರು. ಕಿರಣ ನಾನು ಒಟ್ಟಿಗೆ ಸೇರಿ ಅದನ್ನ ನಿರ್ವಹಿಸಿದ್ದು ನನಗೆ ನೆನಪಿದೆ. ಇಳ್ಕಲ್ಲು ಅದು ತುಂಬಾ ಅನೇಕ ನಾಟಕಗಳನ್ನ ಕರೆಸ್ತಾರೆ. ಅಲ್ಲೇ ಒಂದು ತಂಡ ಇತ್ತು. ಸುಮಾರು ವರ್ಷದಿಂದ ಸ್ವಲ್ಪ ಅಲ್ಲಿ ಚಟುವಟಿಕೆ ನಡೆದಿರ್ಲಿಲ್ಲ. ಆಗ ಅದಕ್ಕೊಂದು ಚಾಲನೆ ಕೊಡ್ಬೇಕು ಅಂತ ಪ್ರಕಾಶ್ ಅವರು ಮತ್ತೆ ಎಣಿಗೆ ಅವರು ಅದನ್ನ ನಿರ್ವಹಿಸೋದಕ್ಕೆ ನನಗೆ ಕೊಟ್ಟಿದ್ದು ನನಗೊಂದು ಭಾಗ್ಯ ಅಂತ ಅನ್ಕೊಡ್ತೇನೆ. ನಮಸ್ಕಾರ, ನಾನು ಪೂಜಿತಾ ಕೇಶವ್ ಹೆಗಡೆ ಅಂತ. 2018ರಿಂದ ಒಡ್ಡೋಲಗ ರಂಗ ಪರ್ಯಟನಾ ಹಿತ್ತಲ್ಕಾಯಿ ರಂಗತಂಡದ ವಿದ್ಯಾರ್ಥಿನಿ. ನನಗೆ ಚಿಕ್ಕ ವಯಸ್ಸಿಂದ ನಾಟಕಗಳ ಮೇಲೆ ಆಸಕ್ತಿ ಇತ್ತು. ಸ್ಕೂಲ್ ಕಾಲೇಜಸ್ ಅಲ್ಲಿ ಮಾಡ್ತಾ ಬರ್ತಾ ಇದ್ದೆ. ಆದ್ರೆ ಅದರಿಂದ ಆಚೆಗೆ ಬಂದು ನೋಡಿದ್ರೆ ಆ ತರದ ಯಾವ ಪ್ಲಾಟ್ಫಾರ್ಮ್ಗಳು ಉತ್ತರ ಕನ್ನಡದಲ್ಲೇ ಇರಲಿಲ್ಲ. ನನ್ನ ಅತ್ತಿಗೆ ಒಬ್ರು ನಂಗೆ ಸಜೆಸ್ಟ್ ಮಾಡಿದ್ರು, ಒಡ್ಡೋಲಗ ರಂಗ ಪರ್ಯಟನಾ ಹಿತ್ತಲ್ಕಾಯಿ ಅಂತ. ಗಣಪತಿ ಹೆಗಡೆ ಹಿತ್ತಲ್ಕಾಯಿ ಅನ್ನೋರು ಸಿದ್ದಾಪುರದಲ್ಲಿ ತುಂಬಾ ವರ್ಷಗಳಿಂದ ಒಂದು ರಂಗತಂಡವನ್ನ ಕಟ್ಟಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡು ಅಂತ. ಆಮೇಲೆ ಅವ್ರು ಹೇಳಿದ್ರಂತೆ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ನೋಡಿದಾಗ ನಂಗಲ್ಲಿ ಬೇರೆ ತರದೇ ವಾತಾವರಣ ನೋಡಕ್ ಸಿಕ್ತು. ಬೇರೆ ಬೇರೆ ಏಜ್ ಗ್ರೂಪಿನ ಜನರು ಒಂದ್ ತಂಡ ಇತ್ತು ಅಲ್ಲಿ. ಆಮೇಲೆ ಅದಕ್ಕೆ ಅಂತ ತುಂಬಾ ಒಳ್ಳೆಯ ರಿಹರ್ಸಲ್ ಸ್ಪೇಸ್ ಇತ್ತು ಅಲ್ಲಿ. ಆಮೇಲೆ ಒಂದು ನಿರ್ದೇಶಕರು ಇದ್ರು. ಅಂದ್ರೆ ನಾಟಕವನ್ನ ಸೈಡ್ ಆಕ್ಟಿವಿಟಿ ಆಗಿ ತಗೊಂಡಿದ್ ನನಗೆ ಅದೊಂದು ಸಪರೇಟ್ ಆದ ಸಬ್ಜೆಕ್ಟ್, ಅದನ್ನ ಅಷ್ಟು ಶಿಸ್ತುಬದ್ಧವಾಗಿ ಅದನ್ನ ಓದ್ತಾರೆ, ಅದನ್ನ ಮಾಡ್ತಾರೆ ಅನ್ನೋ ತಿಳುವಳಿಕೆನೇ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲಂತೂ ಕನ್ನಡನೇ ಸರಿಯಾಗಿ ಓದಕ್ ಬರ್ತಿರ್ಲಿಲ್ಲ. ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣದಿಂದ ಹಿಡಿದು ಸ್ಕ್ರಿಪ್ಟ್ ರೀಡಿಂಗ್ ಅಂತ ಬಂದಾಗ ಅಷ್ಟು ಬೇಸಿಕ್ ಲೆವೆಲ್ ಇಂದ ಅಲ್ಲಿ ಹೇಳ್ಕೊಟ್ರು. ಅದರ ನಂತರದಲ್ಲಿ ನಟನೆ ಅಂತ ಬಂದ್ರೆ ಅಭಿನಯ ಅಂದ್ರೆ ಏನು, ಪಾತ್ರ ಚಿತ್ರಣ ಅಂದ್ರೆ ಏನು, ಆ ಕಲ್ಪನೆ, ಈಗೊಂದು ಹೇಗ್ ನಿಂತ್ಕೋಬೇಕು ಅನ್ನೋಷ್ಟು ಬೇಸಿಕ್ ಲೆವೆಲ್ ಇಂದ ಅದನ್ನ ಹೆಂಗ್, ಈಗ ಆ ಪಾತ್ರದ ಎಕ್ಸ್ಪ್ರೆಷನ್ ಅನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು, ಅದನ್ನ ತೋರ್ಸೋದ್ ಹೆಂಗೆ ಅಥವಾ ಅದನ್ನ ಅನುಭವಿಸೋದ್ ಹೆಂಗೆ, ಪ್ರತಿಯೊಂದನ್ನು ಅಲ್ಲಿ ಹೇಳ್ಕೊಡ್ತಿದ್ರು. ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬಿಡ್ತಿದ್ರು. ಅದಾದ್ಮೇಲೆ ಒಂದಷ್ಟು ಫಸ್ಟ್ ವರ್ಷ ನಾನಿದ್ದಾಗಲ್ಲಿ ಮಾಡಿದ್ದು ಸುಗ್ಗಿ ಮತ್ತು ಕೋಮಲ ಗಾಂಧಾರ ಅಂತ. ಅದಾದ್ಮೇಲೆ ಅದನ್ನ ಹೊರತಾಗಿ ಗಣಪತಿ ಹೆಗಡೆಯವರಾಗಿರ್ಬೋದು, ಪ್ರಜ್ಞಾ ಹೆಗಡೆಯವ್ರ ಆಗಿರ್ಬೋದು, ಅಥವಾ ಇನ್ನೂ ಕೆಲವರು ಹಿರಿಯರಾಗಿರ್ಬೋದು ಅಲ್ಲಿರೋರು, ನಮಗಲ್ಲಿ ಗುರು ಶಿಷ್ಯರ ಸಂಬಂಧ ಬಿಟ್ಟು ಈಗ ನಾವು ಬೇರೆ ಕಡೆಯಿಂದ ಹೋಗಿ ಓಡಾಡಿ ಬಂದು ಮಾಡುವಂತ ನಾವು ಜನ ಇದ್ವಿ. ಎಷ್ಟು ಜವಾಬ್ದಾರಿಯಿಂದ ಅವ್ರು ನಮ್ಮನ್ನಲ್ಲಿ ಎಷ್ಟು ಸೇಫ್ ಆಗಿ ನೋಡ್ಕೊಂಡು ಕಳಿಸಿ ಅಷ್ಟು ಮಾಡ್ತಿದ್ರಂದ್ರೆ ಅದೊಂಥರ ಮಕ್ಕಳ ತರ ಟ್ರೀಟ್ ಮಾಡ್ತಿದ್ರು ಅವರು. ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಒಂಥರದ ಸಮಯ ಪ್ರಜ್ಞೆ, ಅದು ಎಲ್ಲದನ್ನೂ ಕಲ್ಸ್ಕೊಟ್ಟಿದ್ದು ಒಡ್ಡೋಲಗ. ಅಂದ್ರೆ ನಂಗೆ 2000 ನಾನು ಹುಟ್ಟಿದ್ದು, 25 ವರ್ಷ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಅಷ್ಟು ವರ್ಷ ಒಂದು ಸಂಸ್ಥೆ ಸರ್ವೈವ್ ಆಗ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲ ನನಗೆ ತುಂಬಾ ಒಳ್ಳೆಯ ಅನುಭವಗಳು ಮತ್ತೆ ಕಲಿಕೆ ಹೇಳ್ಬೇಕಂದ್ರೆ ಅದೆಲ್ಲವೂ ನಂಗೆ ಒಡ್ಡೋಲಗದಿಂದ ಸಿಕ್ಕಿದೆ. ತುಂಬಾ ಒಳ್ಳೆಯ ಸಂಬಂಧ ಅಲ್ಲಿಂದ ನಂದು ಒಡ್ಡೋಲಗದಲ್ಲಿ ನಂಗೆ 2018ರಿಂದ ಸಿಕ್ತು. ತುಂಬಾ ಖುಷಿ ಇದೆ. ಹೀಗೆ ಮುಂದೇನು ಹಾಗೇನೆ ಕೆಲಸ ಮಾಡಬೇಕು ಬೇರೆ ಬೇರೆ ತರದಲ್ಲಿ ಅಂತ ತುಂಬಾ ಆಸೆ ಇದೆ. ಹಾಗೆ ಬನ್ನಿ, ನಾಟಕಗಳನ್ನು ನೋಡಿ, ನಮ್ಮ ಸಂಸ್ಥೆಗೆ ಬನ್ನಿ, ಓದಿ, ಅಂದ್ರೆ ಕಲೀರಿ, ಕೆಲಸ ಮಾಡಿ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಗಣಪತಿ ಅವರೇ. ನಮಸ್ಕಾರ. ನಿಮ್ಗೆ ಒಂದೊಂದು ಸಾರಿ ಒಂದೊಂದು ನಾಟಕ ಹಲವಾರು ಪ್ರದರ್ಶನ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಅದು ಅಲ್ಲಿಗೆ ನಿಲ್ಲುವ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭ ಏನಾದ್ರು ನಿಮ್ಗೆ ಬಂದಿದ್ಯಾ? ಅಂದ್ರೆ ವರ್ಷಕ್ಕೆ ಒಂದಂತೂ ಹೊಸ ನಾಟಕ ನಾವು ಮಾಡೇ ಮಾಡ್ತೀವಿ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಊರುಗಳಿಗೆ ಸುತ್ತಾಡಿ ಪ್ರದರ್ಶನ ಮಾಡೋದು ಒಂದು ರೂಢಿ ಇದೆ. ಒಂದು ನಾಟಕ ಮಾಡಿದ್ಮೇಲೆ ಅದು ಒಂದೇ ಪ್ರದರ್ಶನಕ್ಕೆ ನಿಲ್ಲಬಾರದು ಅನ್ನೋದು ಕೂಡ ನನ್ನ ಮೊದಲಿಂದಲೂ ಇರುವ ಒಂದು ಛಲ. ಯಾಕೆಂದ್ರೆ ಒಂದು ತಿಂಗಳಾನ್ಗಟ್ಲೆ
ಅದಕ್ಕೆ ಶ್ರಮ ಹಾಕಿ ಬೇರೆ ಬೇರೆ ನಿರ್ದೇಶಕರು ಬಂದಿರ್ತಾರೆ, ಇಲ್ಲ ಅಥವಾ ನಾನೇ ನಿರ್ದೇಶನ ಮಾಡಿರ್ತೀನಿ, ಕಲಾವಿದರು ಒಂದು ಶಿಸ್ತುಬದ್ಧವಾಗಿ ಅಭ್ಯಾಸ ಮಾಡಿ ಎಲ್ಲ ತಯಾರಿ ಆದ್ಮೇಲೆ ಅದು ಒಂದು ಪ್ರದರ್ಶನಕ್ಕೆ ನಿಲ್ಲಬಾರದು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ಲ ನಾಟಕಗಳನ್ನು ಒಂದು 10ರಿಂದ 15 ಪ್ರದರ್ಶನದವರೆಗೆ ಅಂತೂ ಒಂದು ಸಸ್ಟೈನ್ ಮಾಡಿರ್ತೀವಿ. ಕೆಲವು ಸಾರಿ ಕಳೆದ ವರ್ಷದ ನಾಟಕ ಇರುತ್ತೆ, ಅದೊಂದು ಹಿಂದಿನ ವರ್ಷ ಮಾಡಿದ್ದು, ಅದನ್ನು ಮತ್ತೆ ರಿಪೀಟ್ ಮಾಡೋ ಅಂತ ಅವಕಾಶ ಬಂದಾಗ ಅದನ್ನು ಕೂಡ ಮಾಡಿದ್ದಿದೆ. ಅಂದ್ರೆ ಕಲಾವಿದರು ಬದಲಾಗ್ತಾರೆ, ನಾಟಕ ಅದೇ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಅಂತೂ 2 ನಾಟಕಗಳು ಪ್ರತಿ ವರ್ಷ ನಮ್ಮ ಒಡ್ಡೋಲದಿಂದ ಸಿದ್ಧಪಡಿಸ್ಕೊಂಡು ತಿರುಗಾಟ ಮಾಡೋದು ಒಂದು ಅಭ್ಯಾಸ. ಕೆಲವು ಸಾರಿ ನಟರು ಊರಿನವರಾಗಿರ್ತಾರೆ, ಹಳ್ಳಿ ಮನೆಯಲ್ಲಿ ಕೆಲಸ ಕಾರ್ಯ ಇಟ್ಕೊಂಡು ಇದ್ರ ಜೊತೆಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋರು ಇರ್ತಾರೆ. ಇನ್ನು ಕೆಲವರು ಅಫೀಸಿಯಲ್ ಆಗಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬರ್ತೀನಿ ಅಂತ ಆಸಕ್ತಿ ತೋರಿಸಿದಾಗ ನಾನಾಗೆ ಕರೆದಿದ್ದು ಉಂಟು, ಅವರಾಗೆ ಆಸಕ್ತಿಯಿಂದ ಬಂದಿದ್ದು ಉಂಟು. ಅಂತ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಶಿಸ್ತಿಗೊಳಪಟ್ಟಿದೆ, ಈಗ ಅವ್ರನ್ನ ಸೇರಿಸ್ಕೋಬಾರ್ದು ಅನ್ನೋ ಉದ್ದೇಶ ಇಟ್ಕೊಳ್ಳದೆ ಅವ್ರನ್ನೂ ಸೇರಿಸ್ಕೊಂಡಿದ್ದಿದೆ. ಅಂಥ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ವಿಶೇಷ ನಾಟಕ, ಉದಾಹರಣೆಗೆ ನನಗೆ ಇಳೆ ಎಂಬ ಕನಸು ನೆನಪಾಗ್ತಾ ಇದೆ. ಇಳೆ ಎಂಬ ಕನಸು ಅದು ಸುವರ್ಣ ಸ್ವಾತಂತ್ರ್ಯ ಸಂಭ್ರಮದ ಹೊತ್ತಿಗೆ ಒಂದು ನಾಟಕ ಮಾಡೋಕ್ಕೆ ನನ್ನ ಒಡ್ಡೂಲ ಸಂಸ್ಥೆಗೆ ಅವಕಾಶ ಕೊಟ್ಟರು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದಲೂ ಅದಕ್ಕೆ ಒಂದು ಸ್ವಲ್ಪ ಸಹಾಯ ಇತ್ತು. ಅದು CR ಹಾಲು ಅಷ್ಟೊಂದು ಸೂಕ್ತವಾದ ವೇದಿಕೆ ಅಲ್ಲ ನಾಟಕ ಪ್ರದರ್ಶನಕ್ಕೆ, ಅಲ್ಲಿ ಯಾಕೋ ಇದೆ. ಮತ್ತು ಬೇರೆ ಬೇರೆ ಸಮಾಜ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದು ಸರ್ಕಾರದ ವತಿಯಿಂದ ಆಗಿದ್ದಕ್ಕಾಗಿ ಅಲ್ಲೇ ಆಗಬೇಕು ಅಂತ ಆಯ್ತು. ಆ ಪ್ರದರ್ಶನ ಆಯ್ತು. ಸಿದ್ರ ಬಳಗಾರರು ಬಂದಿದ್ರು, ನಾಟಕ ಅವರಿಗೂ ಖುಷಿಯಾಗಿತ್ತು. ನನಗೆ ಅದನ್ನ ರಿಪೀಟ್ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಕಲಾವಿದರು, ನಾನು ಆಯ್ಕೆ ಮಾಡ್ಕೊಂಡಂತ ಕಲಾವಿದರು ಮತ್ತೆ ಸಿಗುವ ಸಾಧ್ಯತೆಗಳು ಕಡಿಮೆ ಆಯಿತು. ಮತ್ತೆ ಆ ವರ್ಷ ಮತ್ತೆ ಬೇರೆ ಬೇರೆ ಕೆಲಸಗಳು ಒತ್ತಡ ಬಂತು. ಮತ್ತೊಂದು ನಾಟಕಗಳು ಕರೋಕರ ಇತ್ತು ಆ ವರ್ಷ, ಅದು ಸಂಚಾರ ಆಗ್ತಾ ಇತ್ತು. ಹಾಗಾಗಿ ಈ ಟೀಮ್ ಸ್ವಲ್ಪ ಬೇರೆ ಬೇರೆ ಹೊರಗಡೆಯಿಂದ ಬಂದವರು ಇದ್ದಿದ್ರಿಂದ ಅದು ಪ್ರದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಬೇರೆ ಮಂಚಿಕೇರಿಯಲ್ಲಿ ಅದನ್ನ ಮಾಡಿದ್ದಾರೆ, ಅದನ್ನ ನಾನು ಹೋಗಿ ನೋಡಿದ್ದೇನೆ. ತುಂಬಾ ಒಳ್ಳೆ ಕಥೆ. ನಮ್ಮ ಜಿಲ್ಲೆಯವರು ಅಂತ ಅವ್ರನ್ನ ಸೀಮಿತ ಮಾಡೋದಲ್ಲ, ಒಳ್ಳೆ ಸಾಹಿತಿಗಳು, ಅವರ ಅನೇಕ ಕೃತಿಗಳನ್ನ ಓದುಗರು ನೋಡಿರ್ತಾರೆ. ಸಹೃದಯವಂತರು, ಅಂಥವ್ರ ಬೆಂಬಲದಿಂದ ಅವರ ಒಂದು ಪ್ರೋತ್ಸಾಹದಿಂದ ಅದನ್ನ ನಾನು ತಗೊಂಡಿದ್ದೆ. ಅದೊಂದು ಸಣ್ಣ ಇದಿದೆ, ಅದೊಂದು ಒಂದೇ ಪ್ರದರ್ಶನಕ್ಕೆ ನಿಂತಲ್ಲ ಅಂತ. ಅಷ್ಟು ಮೇಲೆ ಯಾವ ನಾಟಕಗಳು ಹಂಗಾಗ್ಲಿಲ್ಲ. ನೀವು ಒಂದ್ಸಾರಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಕೊನೆಯದಾಗಿ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಏನ್ ಹೇಳ್ಬೋದು ನೀವು? ಒಳ್ಳೆ ಶೀರ್ಷಿಕೆ ಮನದಾಳದ ಮಾತು. ಮನದಾಳದ ಮಾತು ಆಡ್ಲಿಕ್ಕೆ ನನಗೆ ನೆನಪಾದಷ್ಟನ್ನು ನಾನು ಹಂಚ್ಕೊಂಡಿದ್ದೇನೆ. ಇದರಲ್ಲೇ ಪೂರ್ತಿ ಆಯ್ತು ಅಂತ ನಾನು ಅನ್ಕೊಳ್ಳೋದಿಲ್ಲ. ಇನ್ನೂ ಸಾಕಷ್ಟು ಇದೆ ಹೇಳಲಿಕ್ಕೆ ಹೋದ್ರೆ. ಒಂದೇ ಸರಿ ಎಲ್ಲವೂ ನೆನಪಾಗೋದಿಲ್ಲ. ಒಂದಷ್ಟು ನಾಟಕಗಳನ್ನು ನೆನಪು ಮಾಡ್ಕೊಂಡೆ, ಒಂದಷ್ಟು ನನ್ನ ಬಾಲ್ಯ ಜೀವನವನ್ನು ನೆನಪು ಮಾಡ್ಕೊಂಡೆ, ಒಂದಷ್ಟು ನೀನಾಸಂನ ಅನುಭವನ ನೆನಪು ಮಾಡ್ಕೊಂಡೆ, ಒಂದು ವರ್ಷದ ವಿದ್ಯಾಭ್ಯಾಸ ಜೊತೆಗೆ 6 ವರ್ಷದ ತಿರುಗಾಟ, ಈ ಎಲ್ಲ ನೆನಪು ಮಾಡ್ಕೊಂಡೆ. ಜೊತೆಗೆ ನೀವು ಹೇಳಿದಾಗೆ ಕುಂದಾಪುರ, ಎಲ್ಲ ಕಡೆಗೂ ಎಲ್ಲದ್ರ ಉದ್ದೇಶನೂ ಅಷ್ಟೇ, ನಾನು ಕಲಿಬೇಕು. ಮತ್ತೆ ನನ್ನ ಜೊತೆಗಿದ್ದವರು ಕಲಿಯೋ ಆಸಕ್ತರಿದ್ರೆ ನನ್ನ ಅನುಭವನ ಅವ್ರ ಜೊತೆಗೆ ಹಂಚ್ಕೊಳ್ಬೇಕು. ಅದು ಬಿಟ್ರೆ ನಾನೇ ಒಬ್ಬ ಸರ್ವಸ್ವ ಅಥವಾ ನನ್ನಿಂದನೇ ಎಲ್ಲರೂ ಕಲಿಬೇಕು ಅನ್ನುವ ಮನೋಭಾವದಲ್ಲಿ ನಾನು ಬೆಳೆದವನಲ್ಲ. ಇನ್ನು ನಾನು ಕಲಿತಾ ಇದ್ದೇನೆ, ಹುಡುಕಾಟ ಇದ್ದೇ ಇದೆ. ಒಂದ್ ಕಡೆ ನೀನ್ ಹೇಳ್ದಾಗೆ ಒಂದ್ ಕಡೆ ಬಂದು ನಿಂತೆ ಅಂತ, ಅದು ಹಾಗೂ ಆಗ್ಲಿಲ್ಲ. ಹಾಗೆ ನೋಡಿದ್ರೆ ಒಡೋಲ್ಗಕ್ಕೆ ಬಂದ ಮೇಲೂ ನಾನು ಸಾಕಷ್ಟು ಹೊರಗಡೆ ಹೋಗಿ ನಾಟಕ ಮಾಡಿಸಿದ್ದಿದೆ, ಸೀರಿಯಲ್ಲು ಸಿನಿಮಾಗಳಲ್ಲೂ ಅಭಿನಯ ಮಾಡಿದ್ದಿದೆ. ಮತ್ತೆ ನಾನು 98-99ರಲ್ಲಿ ಇದನ್ನೊಂದು ಒಡೋಲ್ಗ ಅಂತ ಒಂದೊಂದು ನಾಮಕರಣ ಮಾಡಿಕೊಂಡೆ. ಆ ಸಮಯದಲ್ಲಿ ಇಲ್ಲಿ ಹೆಚ್ಚು ರಂಗ ಸಂಸ್ಥೆಗಳು ಇರಲಿಲ್ಲ. ಆಗ ಈಗ ಸಂಘಟಕರಾಗಿ ಕೆಲಸ ಮಾಡ್ತಾ ಇರೋರು ಅನೇಕ ಜನರು ನನ್ನ ಜೊತೆಗೆ ಇದ್ರು. ಇವತ್ತು ಅವರು ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಯಕ್ಷಗಾನ ಸಂಸ್ಥೆ ಇರ್ಬೋದು, ಸಂಗೀತ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಇದಾವೆ ನಮ್ಮ ಸುತ್ತಮುತ್ತ ಕೂಡ. ಅವರೆಲ್ಲರ ಜೊತೆಗೆ ನಾನು ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಒಟ್ಟು ಇಲ್ಲಿ ಈ ಒಂದು ಊರನ್ನು ಒಳಗೊಳ್ಳುವಂತ ಒಂದು ಸಂಸ್ಥೆ ಆಗ್ಬೇಕು ಇದು. ಜೊತೆಗೆ ಎಲ್ಲರ ಕೊಡುಗೆನೂ ಇದರಲ್ಲಿ ಇದೆ ಈ ಒಡ್ಡೋಲ್ಗ ಬೆಳೆಯೋದ್ರಲ್ಲಿ. ಅದಕ್ಕೆ ಒಂದು ತನುಮನಧನ ಸಹಾಯ ಅಂತ ಹೇಳ್ತಾರಲ್ಲ, ಮಾನಸಿಕವಾಗಿ ನಮ್ಮನ್ನ ಸ್ವೀಕರಿಸಿ ನಮ್ಮನ್ನ ಬೆಂಬಲಿಸಿರೋದು, ದೈಹಿಕವಾಗಿ ಬಂದು ಇಲ್ಲಿ ತೊಡಗಿಸ್ಕೊಂಡವರು, ಆಮೇಲೆ ಆರ್ಥಿಕವಾಗಿ ಕೆಲವು ಸಂದರ್ಭಗಳಲ್ಲಿ ಇದೊಂದು ಸಂಘಟನೆ ಅಂದ ತಕ್ಷಣ ಬರೀ ನಾಟಕ ಅಷ್ಟೇ ಆಗಿರೋದಿಲ್ಲ. ಈ
ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸೋದ್ರ ಮೂಲಕ ಇದೊಂದು ಸಾಂಸ್ಕೃತಿಕ ಕೇಂದ್ರ ಅಂತ ಆಗ್ಬೇಕು. ಹಂಗಂತ ಇದೊಂದು ಜಾಗಕ್ಕೆ ಸೀಮಿತವಾಗಿ ಇಟ್ಕೊಂಡಿರ್ಲಿಲ್ಲ. ಆರಂಭ ಕೋಲ್ಕೊಪ್ಪದಲ್ಲಾಯ್ತು, ಆಮೇಲೆ ಆಯ್ತು, ಮತ್ತೆ ನನ್ನ ಬದುಕಿನ ಪ್ರಯಾಣ ಬೇರೆ ಬೇರೆ ರೀತಿಯಲ್ಲಿ ಹೆಂಗ್ ತಿರುವು ಪಡಿತು. ಹಾಗೆ ಒಡ್ಡೋಲ್ಗ ಒಂದು ಸಿದ್ದಾಪುರ ತಾಲೂಕಿನ ಆವರಣದೊಳಗಡೆ ಇತ್ತು. ಇಲ್ಲೇ ಬಂದು ನಾನು ಬಿಸಿಲುಕೊಪ್ಪದಲ್ಲಿ ಅನಿವಾರ್ಯವಾಗಿ ಒಂದು 15-16 ವರ್ಷ ಬಾಡಿಗೆ ಮನೆಯಲ್ಲಿ ಇರುವಂತ ಸಂದರ್ಭ ಇದ್ದರೂ ಕೂಡ ಇಲ್ಲಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲೂ ಕೂಡ ನಾನು ಸಿದ್ದಾಪುರದಲ್ಲಿ ನಾನು ಇದನ್ನ ಬಿತ್ತಿ ಬೆಳೆಯುವ ಒಂದು ರಂಗದ ಕನಸೇನಿದೆ, ಇದನ್ನ ನಾನು ಬೇರೆ ಕಡೆ ಒಯ್ದು ನಾನು ಹೋದಲ್ಲೇ ಅದಿರ್ಬೇಕು ಅಂತ ಮಾಡೋದಕ್ಕಿಂತ ಎಲ್ಲಿ ನಾನು ಹುಟ್ಟು ಹಾಕಿದ್ದೀನೋ ಅಲ್ಲಿಗೆ ಬಂದು ಮತ್ತೆ ನಾನು ಇದನ್ನ ಆಶ್ರಮ ಇದ್ರೂ ಕೂಡ ಅದನ್ನ ಬೆಳೆಸೋಣ ಅಂತಲೇ ನಾನು ಅದಕ್ಕೆ ನನಗೆ ಶಂಕರ ಮಠ ಇರ್ಬೋದು, ಮುದ್ದಾಮ್ ನಾನು ಸುಮಾರು ವರ್ಷಗಳಿಂದ ಶಂಕರ ಮಠದ ಆಶ್ರಯದಲ್ಲೇ ನಾನು ಇದನ್ನ ಬೆಳೆಸುವಂತ ಅನಿವಾರ್ಯತೆ. ಯಾಕೆಂದ್ರೆ ನಮಗೆ ಸ್ವಂತ ಸಂಸ್ಥೆಗೆ ಅಂತ ಜಾಗ ಇಲ್ಲ. ನನ್ನ ಸ್ವಂತ ಮನೆ ಜಾಗದಲ್ಲಿ ಮಾಡ್ತಾ ಇದ್ರೆ ಅಲ್ಲಿಗೆ ಬಂದು ಎಲ್ಲರೂ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ತಾಲೂಕಾ ಕೇಂದ್ರವಾಗಿ ಇದ್ದು ಶಂಕರ ಮಠ ನನಗೆ ವಿಜಯ ಹೆಗಡೆ ಅವರ ಒಂದು ಉದಾರ ಮನಸ್ಸು ನನ್ನ ಒಂದು ಒಡ್ಡೋಲಗದ ರಂಗ ಚಟುವಟಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಕೋಲ್ಕೊಪ್ಪದ ಸಿದ್ಧಿವಿನಾಯಕ ದೇವಸ್ಥಾನದ ನಮ್ಮ ಸುತ್ತಮುತ್ತಲಿನ ಹಿರಿಯರು ಮತ್ತು ಅಲ್ಲಿ ಆಡಳಿತ ಮಂಡಳಿ ಮತ್ತು ನಮ್ಮ ನಾಟಕಗಳನ್ನು ಕರೆಸಿರುವ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಜೊತೆಗೆ ಬಂದು ಆಕ್ಟ್ ಮಾಡಿರೋರು, ಕಲೀಲಿಕ್ಕೆ ಅಂತ ಬಂದಿರ್ಲಿ ಅಥವಾ ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಅವರು ನುರಿತ ಕಲಾವಿದರಾಗಿದ್ರೂ ಕೂಡ ಇಲ್ಲಿ ಬಂದು ತೊಡಗಿಸ್ಕೊಳ್ಳೋದಕ್ಕೆ ನಾನೊಂದು ಸಣ್ಣ ಸಾಧ್ಯ ಆದಷ್ಟು ನನ್ನ ಅಂದ್ರೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ನಾನು ಆ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗೆ ಈಗ ಬಿಸಿಲುಕೊಪ್ಪದಂತ ಊರಲ್ಲೂ ಕೂಡ ನಾನು ಅಲ್ಲಿ ರಂಗ ಶಿಬಿರ, ಮಕ್ಕಳ ಶಿಬಿರ ಮಾಡಿದ್ದೀವಿ. ಮಕ್ಕಳ ಶಿಬಿರಗಳು ಕೆಲವು ಕಾಲಘಟ್ಟದವರೆಗೆ ಒಂದು ನಾಟಕ ಒಂದೇ ಪ್ರಯೋಗ ಅಷ್ಟೇ, ಅದೊಂದು 20 ದಿವಸದಲ್ಲಿ. ಆದ್ರೆ ಅದು ಒಂದು ಪ್ರಯೋಗಕ್ಕೆ ಮಕ್ಕಳ ನಾಟಕ ಆಗಿದ್ದರಿಂದ ಅದೊಂದು ಪ್ರಯೋಗಕ್ಕೆ ನಿಂತಿರುತ್ತೆ. ಕೆಲವು 1-2-3 ಪ್ರಯೋಗಗಳು ಆಗಿದ್ದುಂಟು. ಹೀಗೆ ಒಟ್ಟಾರೆ ನನ್ನ 25 ವರ್ಷದ ಒಡ್ಡೋಲ್ಗದ್ದಿರ್ಬೋದು, ಈ ಹಿಂದಿನ ಕಲಿಕಾ ಮತ್ತು ತಿರುಗಾಟದಂತ ಒಂದು ಮಾದರಿ ರೆಪರೇಟರಿಯಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿರ್ಬೋದು. ಈ ಎಲ್ಲ ನೆನಪುಗಳನ್ನ ಸ್ವಲ್ಪ ಹಂಚಿಕೊಂಡೆ. ಮೊದಲನೇದಾಗಿ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಅಥವಾ ಒಂದು ಸಾಧ್ಯತೆ ಇರೋದಕ್ಕೆ ಕಾರಣ ಅಂದ್ರೆ ನಾನು ನೀನಾಸಂನಲ್ಲಿ ಇಂಟರ್ವ್ಯೂ ಹೋದಾಗಲೇ ಕೇಳಿದ್ರು, ಯಾಕೆ ನೀವು ಇಲ್ಲಿ ಬಂದ್ ಮುಂದೆ ಏನ್ ಮಾಡ್ತೀರಿ ಅಂತ. ಮುಂದೆ ತಿರುಗಾಟ ಮಾಡ್ತೀನಿ ಅಂತ ನಾನೇನು ಹೇಳಿರ್ಲಿಲ್ಲ, ಯಾಕೆ ನನಗೆ ಗೊತ್ತಿರ್ಲಿಲ್ಲ. ಅದು ಇಲ್ಲ, ನಾನು ಒಂದು ನಮ್ಮೂರಲ್ಲಿ ಇಂಥದ್ದೊಂದು ವಾತಾವರಣ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಎಷ್ಟೋ ವರ್ಷದ ನಂತರ ನಾನು ಪ್ರಯತ್ನ ಪಡುವಾಗ ಆಯ್ತು. ಉಳಿದ ಎಲ್ಲ ಅನುಭವಗಳನ್ನ ತಗೊಂಡು ಬಂದು ಆಮೇಲೆ ನನ್ನ ತಂದೆ ತಾಯಿಗಳಿಗೂ ಸ್ವಲ್ಪ ಅವರು ಆರೋಗ್ಯದಲ್ಲಿ ಸ್ವಲ್ಪ ವೀಕ್ ಆದ್ರು. ಆ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಅವರಿಗೂ ಹೆಲ್ಪ್ ಆಗ್ತಾ ಕೆಲಸ ಮಾಡೋಣ ಅಂತ ಅನಿಸ್ತು. ಜೊತೆಗೆ ಪ್ರಜ್ಞಾನು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಳು. ಅವಳು ದಿನ ಸಂಪದವಿದರಿಯಾಗಿ ಬಂದವಳು. ಹೀಗಾಗಿ ಒಂದ್ ರೀತಿಯಲ್ಲಿ ಇದು ಹರಿಯೋ ನೀರು. ಇದನ್ನ ಕಟ್ಟಾಕೋದು ನನ್ನ ಕೆಲಸ ಅಲ್ಲ, ಇದು ಹುಟ್ಟಾಕೋದು ನಾನೊಬ್ಬನೇ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಸಾಂದರ್ಭಿಕವಾಗಿ ಕೆಲವು ಜನ ಬಂದು ಸ್ವಲ್ಪ ವರ್ಷ ಇದ್ದು ಹೋಗಿರ್ಬೋದು. ಹಾಗೆ ಅದು ಎಲ್ಲ ಕಡೆಗೂ ಹಾಗೆ ಇರುತ್ತೆ. ಏನು ಇವರೇ ಇದ್ದು ಬಿಡ್ಬೇಕು ಮುಂದೆ ಕೊನೆ ತನಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಇವತ್ತಿಗೂ ಒಡ್ಡೋಲ್ಗ ಎಲ್ಲ ಸಾಧ್ಯತೆಗಳಿಗೆ ತೆರೆದಿಟ್ಕೊಂಡಿದೆ. ಮತ್ತೆ ನಮಗೊಂದು ಜಾಗ ಸಂಸ್ಥೆಗೆ ಅಂತ ಸಿಕ್ಕರೆ ಅದನ್ನೊಂದು ರಂಗಶಾಲೆಯಾಗಿ ಮಾರ್ಪಡಿಸೋದಕ್ಕೆ ಎಲ್ಲ ರೀತಿಯ ಕನಸುಗಳನ್ನು ನಾನು ಕಟ್ಟಿದ್ದೀನಿ. ಅದ್ರ ಜೊತೆಗೆ ಮಾಧ್ಯಮದವರ ಸಹಾಯನು ಅಂದ್ರೆ ಅವ್ರದೊಂದು ಪ್ರತಿಕ್ರಿಯೆ ಇರುತ್ತಲ್ಲ. ನಮ್ಗೊಂದು ನಾಟಕ ಆಯ್ತು ಅಂದ್ರೆ ಅದಕ್ಕೊಂದು ಪತ್ರಿಕೆಯವರು ಏನು ಬರೀತಾರೆ ಅಥವಾ ಮಾಧ್ಯಮದವ್ರು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ, ಅವೆಲ್ಲವೂ ಮುಖ್ಯ ಕಾರಣ ಆಗಿರ್ತವೆ. ಅದಕ್ಕೆಲ್ಲ ಸಹಕರಿಸಿದ ಸಿದ್ದಾಪುರದ ಹಿರಿಯ ಪತ್ರಕರ್ತರು, ಈಗಿನ ಪತ್ರಕರ್ತರು ಎಲ್ಲರನ್ನ ನಾನು ಸ್ಮರಿಸ್ತೇನೆ. ಯಾಕಂದ್ರೆ ಅದೊಂದು 25 ವರ್ಷದ ಕಾಲಘಟ್ಟ ಆಗಿದ್ದರಿಂದ ಕೆಲವರು ಉದಾಹರಣೆಗೆ ಗಂಗಾಧರ ಕೊಳಗೆ ಅಂತವರು 1-2 ನಾಟಕದಲ್ಲೂ ಒಂದು ಪಾತ್ರ ಮಾಡಿದ್ದಾರೆ. ಅಂದ್ರೆ ಇಂಥ ರಂಗದವರು ಇಂಥದ್ದು ಮಾಡಬಾರ್ದು ಅಂತೇನಿಲ್ಲ, ಸಾಧ್ಯ ಇದ್ದವ್ರು ಬಂದು ತೊಡಗಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಅವ್ರ ಹೆಸರು ಹೇಳಿದೆ, ಹಾಗೆ ಅನೇಕ ಜನ ಇದ್ದಾರೆ. ರವಿ ಹೆಗಡೆ ಮನೆಯವರು, ಅವರು ಬಂದಿದ್ರು, ಒಂದು ನಾಟಕದಲ್ಲಿ ಪಾತ್ರ ಮಾಡಿದ್ರು. ಹಾಗಾಗಿ ಇದು ನೆನಪಿಸ್ತಾ ಹೋದ್ರೆ ಸಾಕಷ್ಟಿದೆ. ಅಥವಾ ಇದರಿಂದ ನೀ ಏನು ಗಳಿಸ್ದೆ ಅಂತ ಕೇಳಿದ್ರೆ ನನಗೆ ಉತ್ತರ ಇಲ್ಲ. ಬದುಕಿದ್ದೇವೆ. ಹಾಗಾಗಿ ರಂಗಭೂಮಿಯ ಅನುಭವ
ಮನದಾಳದ ಮಾತು ಒಂದೇ, ಬದುಕಿನ ಮನದಾಳದ ಮಾತುಗಳು ಅನೇಕ ಇದಾವೆ ಮಧ್ಯದಲ್ಲಿ. ಇವುಗಳನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ನೀವೊಂದು ಅವಕಾಶ ಕೊಟ್ರಿ. ಕೊನೆಯದಾಗಿ ಹೇಳೋದು ಅಂತಂದ್ರೆ, ಮಾತಿಗೆ ಕೊನೆ ಇರೋದಿಲ್ಲ. ಇವತ್ತಿನ ಮಾತು ಕೊನೆ ಅಷ್ಟೇ. ಇವತ್ತು ಅನ್ಸಿದ್ದನ್ನು ಈ ಕ್ಷಣಕ್ಕೆ ಕೇಳಿಬಿಟ್ಬಿಡ್ತೇವೆ. ಒಂದು ನನ್ನ ಶಕ್ತಿ ಇರುವಷ್ಟರ ಮಟ್ಟಿನ ವರ್ಷ ನಾನು ರಂಗಭೂಮಿಯಲ್ಲೇ ಬದುಕ್ತೇನೆ. ಜೊತೆಗೆ ಸಿಕ್ಕ ಅವಕಾಶಗಳ ಹೊರಗಿನ ಬೇರೆ ಅವಕಾಶಗಳಿಗೆ ಕೂಡ ನಾನು ತೆರೆದಿಟ್ಕೊಂಡಿದ್ದೇನೆ.